ನಮಸ್ಕಾರ, ಮಯೂರ ಟಿವಿಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಸಹಕಾರ ನಗರಕ್ಕೆ ಅಂಟಿಕೊಂಡಿರುವ ಮಾರುತಿ ನಗರದ ಯುವಕರು, ಗ್ರಾಮಸ್ಥರು ಮತ್ತು ನಗರದ ಭಕ್ತಾದಿಗಳೆಲ್ಲ ಸೇರಿ ತಾಯಿ ಅಣ್ಣಮ್ಮ ದೇವಿಯ ಉತ್ಸವದ ಜೊತೆಗೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿ ದೇವತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮಸ್ತೆ, ನನ್ನ ಹೆಸರು ಆಕಾಶ್ ಅಂತ. ಮಾರುತಿ ನಗರ ಕೊಡಗೇಳಿ 12ನೇ ವರ್ಷದ ವಾರ್ಷಿಕೋತ್ಸವ ಪ್ರತಿ ವರ್ಷ ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ವರ್ಷವೂ ಹಾಗೆ ಅದ್ದೂರಿಯಾಗಿ ಮಾಡ್ತಿದ್ದೀವಿ. ಎಲ್ಲ ನಮ್ಮ ಮಾರುತಿ ನಗರ ಬಾಯ್ಸ್ ಎಲ್ಲರೂ ಒಟ್ಟಿಗೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮತ್ತು ಏನೇನು ಮಾಡ್ತಾ ಇದ್ದೀರಾ? 12ನೇ ವರ್ಷ. ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ಮಾಡ್ತಾ ಇರ್ತೀವಿ. 3 ದಿನ ಅನ್ನದಾನ ಇರುತ್ತೆ. ಹಾಗೆ ಶಾಲೆ ಮಕ್ಕಳಿಗೆ ಇದು ಮಾಡ್ತಾ ಇರ್ತೀವಿ, ಡೊನೇಟ್ ಮಾಡ್ತಾಯಿದ್ದೀವಿ, ಅದು ಇದೆಲ್ಲ. ಆಮೇಲೆ ಬ್ಲಡ್ ಡೊನೇಷನ್ ಮಾಡ್ತಿದ್ದೀವಿ. ಬ್ಲಡ್ ಕ್ಯಾಂಪಿಂಗ್ ಇದೆ. ಪ್ರತಿ ವರ್ಷ ಮಾಡ್ತಾ ಇರ್ತೀರಾ? ಪ್ರತಿ ವರ್ಷ ಹೀಗೆ ಮಾಡ್ತಾ ಇರ್ತೀವಿ. ಮತ್ತು ಅದೇ ಹೆಲ್ತ್ ಕ್ಯಾಂಪ್ ಬಗ್ಗೆ ಏನು ಹೇಳ್ತೀವಿ? ಹೆಲ್ತ್ ಕ್ಯಾಂಪ್ ಬಗ್ಗೆ ಅದೇ ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ನೀವು ಯಾರು ಡೊನೇಟ್ ಮಾಡೋರು ಇದ್ದರೆ ಬನ್ನಿ, ಇಲ್ಲೇ ಮಾರುತಿ ನಗರ ಕೊಡಗೇಳಿ 3 ದಿನ ಇರುತ್ತೆ. ನಿಯರ್ ಟ್ರಯೋ ಸ್ಕೂಲ್ ಬನ್ನಿ. ಹಾಗೆ ನೀವು ಬ್ಲಡ್ ಕ್ಯಾಂಪ್ ಏನಾದರೂ ಬ್ಲಡ್ ಡೊನೇಟ್ ಮಾಡಾಗಿದ್ದರೆ ಬಂದು ಮಾಡಿ. ಗ್ರಾಮದೇವತೆ ಅಣ್ಣಮ್ಮನನ್ನ ಕರೆದು ತಾಯಿಗೆ ಮಹಾಮಂಗಳಾರತಿ ಮಾಡಿ ಊರೆಲ್ಲ ಹೊತ್ತು ತಾಯಿಯನ್ನ ಮೆರೆಸಿದ್ರು. ತಾಯಿಯ ಅನುಗ್ರಹದಿಂದ ಗ್ರಾಮದಲ್ಲಿ ಶಾಂತಿ ಸಹಬಾಳ್ವೆ ನೆಲೆಸಲಿ ಅಂತ ಯೂತ್ ಬಾಯ್ಸ್ ಗೆಳೆಯರ ಬಳಗ ದೇವಿಯನ್ನ ಮೆರವಣಿಗೆ ಮಾಡಿದ್ರು.
ಅಣ್ಣಮ್ಮ ತಾಯಿ ಬೆಂಗಳೂರು ನಗರ ದೇವತೆ. ನಗರದ ಹೃದಯ ಭಾಗ ಎಂದೇ ಪರಿಗಣಿಸಿರುವ ಗಾಂಧಿ ನಗರದಲ್ಲಿರುವ ಅಣ್ಣಮ್ಮ ದೇವಸ್ಥಾನ ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲಿ ಒಂದು ಮತ್ತು ಇದೇ ತಾಯಿಯ ಮೂಲ ದೇವಾಲಯ ಅಂತ ಹೇಳಲಾಗುತ್ತೆ. ಅಣ್ಣಮ್ಮ ದೇವಿಯ ದೇವಾಲಯ 10ನೇ ಶತಮಾನದಲ್ಲಿ ನಿರ್ಮಾಣ ಆಯಿತು ಅನ್ನೋ ಮಾಹಿತಿ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ. ಇನ್ನು ತಾಯಿ ಅಣ್ಣಮ್ಮ ದೇವಿಯ ಇತಿಹಾಸವನ್ನು ನೋಡೋದಾದರೆ, ಕೆಲವು ಶತಮಾನಗಳ ಹಿಂದೆ ಮುನಿಸ್ವಾಮಣ್ಣ ಮತ್ತು ಅಣ್ಣಪ್ಪ ಎಂಬ ಸಹೋದರರ ಕನಸಿನಲ್ಲಿ ಅಣ್ಣಮ್ಮ ದೇವಿ ಕಾಣಿಸ್ಕೊಂಡು, ನಾವು 7 ಮಂದಿ ಅಕ್ಕ ತಂಗಿಯರಿದ್ದೇವೆ, ನಾನು ನಿಮ್ಮ ಜಮೀನಿನಲ್ಲಿ ಒಡಮೂಡ್ತೇನೆ, ನನ್ನನ್ನು ಆರಾಧಿಸಿದ್ರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ತಾಯಿ ಹೇಳಿದ್ಲಂತೆ. ಚೈತ್ರ, ವೈಶಾಖ ಮತ್ತು ಮಾಘ ಮಾಸಗಳಲ್ಲಿ ಅಣ್ಣಮ್ಮ ದೇವಿಗೆ ವಿಶೇಷ ಪೂಜೆ ನಡೆಯುತ್ತೆ. ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಅವರು ತಮ್ಮ ಇಷ್ಟಾರ್ಥಗಳಿಗಾಗಿ ಹರಕೆ ಮಾಡಿಕೊಳ್ಳುವ ಸಂಪ್ರದಾಯ ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಿರುವಂಥದ್ದು. ಬೆಂಗಳೂರು ಸಣ್ಣ ಗ್ರಾಮವಾಗಿದ್ದಾಗ ಗ್ರಾಮ ದೇವತೆ ಎಂದೇ ಕರೆಸಿಕೊಳ್ತಾ ಇದ್ದಂಥ ಅಣ್ಣಮ್ಮ ದೇವಿ ನಗರ ಬೆಳೆದಂತೆ ಈಗ ನಗರ ದೇವತೆಯಾಗಿದ್ದಾಳೆ. ನಗರದ ಪ್ರತಿ ಏರಿಯಾದಲ್ಲೂ ಒಂದೊಂದು ಅಣ್ಣಮ್ಮ ದೇವಿಯ ಗುಡಿ ಇದೆ. ಅಣ್ಣಮ್ಮ ದೇವಿಗೆ ಮಂಗಳವಾರ, ಶುಕ್ರವಾರದಂದು ವಿಶೇಷವಾದಂಥ ಪೂಜೆಗಳು ಕೂಡ ನಡೆಯುತ್ತೆ. ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ ಜೊತೆಗೆ ರಾಜರಾಜೇಶ್ವರಿ, ಶೃಂಗೇರಿ, ಶಾರದೆ ಹೀಗೆ ವಿವಿಧ ರೂಪಗಳಲ್ಲಿ ಅಲಂಕಾರವನ್ನು ಮಾಡಲಾಗುತ್ತೆ. ಮಕ್ಕಳಿಗೆ ಅಮ್ಮ ಬಂದರೆ ವಾಸಿಯಾಗಲೆಂದು ಮತ್ತು ಸಂತಾನಕ್ಕಾಗಿ ತಾಯಿ ಅಣ್ಣಮ್ಮನ ಬಳಿ ಹರಕೆಯನ್ನು ಮಾಡಿಕೊಳ್ತಾರೆ. ಅಣ್ಣಮ್ಮ ದೇವತೆಯ ಉತ್ಸವ ಮೂರ್ತಿಯನ್ನು ನಗರದ ವಿವಿಧ ಭಾಗಗಳಿಗೆ ಕರೆದುಕೊಂಡು ಪೂಜಿಸಿ ಮೆರವಣಿಗೆ ಮಾಡುವ ಪರಿಪಾಠ ಕೂಡ ಇದೆ. ಭಕ್ತರು ದೇವಿಗೆ ನಿಂಬೆಹಣ್ಣಿನ ಹಾರ, ಸೀರೆ ಇತ್ಯಾದಿಗಳನ್ನು ಅರ್ಪಿಸ್ತಾರೆ.
ಇನ್ನು ನವರಾತ್ರಿ ಸಮಯದಲ್ಲಿ 9 ದಿನಗಳು ವಿಶೇಷವಾದಂಥ ಪೂಜೆ ಕೂಡ ನಡೆಯುತ್ತೆ. ಕರಗ ಸಂದರ್ಭದಲ್ಲಿ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯುತ್ತೆ. NTA ಲೇಔಟ್ನ ದಾನಿಗಳಾದ ಶ್ರೀನಿವಾಸ್ ರವರು ಗ್ರಾಮದ ಶಾಲಾ ಮಕ್ಕಳಿಗೆ ಬರೆಯುವ ಪುಸ್ತಕ, ಪೆನ್, ಪೆನ್ಸಿಲ್ ಕಿಟ್ ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು. ಅವರೊಟ್ಟಿಗೆ ಯೂತ್ ಬಾಯ್ಸ್ ಯುವಕರು ಸೇರಿ ಮಕ್ಕಳಿಗೆ ಕೊಡುಗೆಯನ್ನು ನೀಡಿ ಶಾಲಾ ಮಕ್ಕಳ ಸಂಭ್ರಮಕ್ಕೆ ಸಾಕ್ಷಿಯಾದರು. ಇನ್ನು ಶಾಲಾ ಮಕ್ಕಳೆಲ್ಲ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ಮಾಡಿ ಗ್ರಾಮದವರನ್ನ ಮತ್ತು ನೆರೆದಿದ್ದಂಥ ಭಕ್ತಾದಿಗಳನ್ನು ರಂಜಿಸಿದ್ರು. ವೀಕ್ಷಕರೇ, ತಾಯಿ ಅಣ್ಣಮ್ಮ ದೇವಿಯ ಉತ್ಸವ ಕಾರ್ಯಕ್ರಮವನ್ನು ನೋಡೋಣ ಒಂದು ವಿರಾಮದ ನಂತರ. ಅಣ್ಣಮ್ಮ ದೇವಿ ಉತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ತಾಯಿಯ ದರ್ಶನವನ್ನ ಮಾಡೋಣ. ಇನ್ನು 3ನೆಯ ದಿನ ತಾಯಿ ಅಣ್ಣಮ್ಮ ದೇವಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೊತ್ತು ಮೆರೆಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಿದರು. ಪ್ರತಿ ವರ್ಷವೂ ತಾಯಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಬಂದಿದ್ದಾರೆ. ತಾಯಿಯ ಸೇವೆಗೆ ನಗರದ ಗ್ರಾಮಸ್ಥರು, ಯುವಕರು ಮತ್ತು ಅಪಾರ ಭಕ್ತವೃಂದದವರು ಸದಾ ಯಾವಾಗಲೂ ಸಿದ್ಧರಿರ್ತಾರೆ.
ಏನು ಉತ್ಸವ ಮಾಡ್ತಾರೆ? ನಾವು ಈಗ ಅಣ್ಣ ಉತ್ಸವ ಮಾಡ್ತಾ ಇದ್ದೀರಿ, ವರ್ಷ ಮಾಡ್ತೀವಿ, 12ನೇ ವರ್ಷ. ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ? ಅಣ್ಣ ನಾವು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಏನಾದ್ರು ದೇವ್ರು ತರ್ತೀರಿ, ಮರಿ ಹೊಡೆದು, ಮತ್ತು ಸಾಯಂಕಾಲ ಊಟ ಎಲ್ಲ ಆಗುತ್ತೆ. ಇವತ್ತು ಬ್ಲಡ್ ಕ್ಯಾಂಪು, ಹೆಲ್ತ್ ಚೆಕಪ್ ಎಲ್ಲ ಇದೆ. ವರ್ಷ ಚೆನ್ನಾಗಿ ಮಾಡ್ತೀರಿ, ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅನ್ನದಾನ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ? ಸರ್ ಒಂದು ಎಷ್ಟು ಗಂಟೆ ಮಧ್ಯ ಇವತ್ತೊಂದು ದಿನ ಲೇಟ್ ಆಗಿದೆ, ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. 1,000 ಜನ. 1,000 ಜನಕ್ಕೆ ಮಾಡ್ತಾರೆ. ಹಾಂ, ವರ್ಷ ಹ್ಞೂ 3 ದಿನ ಅನ್ನದಾನ ಇರುತ್ತೆ. 3 ದಿನ ಹಾಂ 3 ದಿನ ಇರುತ್ತೆ ಸರ್. ಮತ್ತೆ ಇದು ಈ ಕಾರ್ಯಕ್ರಮ ಹಾಂ. ಈ ವಿಜಯವಂತವಾಗಿ ಮಾಡೋಕ್ಕೆ ಹಾಂ. ನಿಮ್ಗೆ ಯಾರ್ಯಾರೆಲ್ಲ ಹೆಲ್ಪ್ ಮಾಡೋದು? ಎಲ್ಲ ದೊಡ್ಡವರಣ್ಣ, ನಮ್ಮೂರವರು. ಜೋಡಿದಾರ್ ಹರೀಶ್ ಅವರು, ಮೋಹನ್ ಅವರು, ಮತ್ತು ನಮ್ಮ MLA ಕೃಷ್ಣ ಬೈರೇಗೌಡ ಅವರು, ಹಾಗೂ ಶ್ರೀನಪ್ಪ, ಇಲ್ಲಿರೋ ನಮ್ಮ ಮಾರ್ತಿನವರ ದೊಡ್ಡವರು ಜಗದೀಶು, ಆಂಜಿ, ನಾಗರಾಜ್ ಅವರು, ಆಮೇಲೆ ಪ್ರಕಾಶು, ಓಬ್ಳೇಶು. ಸೇವಾ ಕಾರ್ಯಕ್ರಮದಲ್ಲಿ ಇನ್ನೂ ಏನೇನೆಲ್ಲ ಮಾಡಿದ್ದೀರಾ? ನಾವು ವರ್ಷ ಒಂದೊಂದು ಥರ ಮಾಡ್ಕೊಂಡು ಬರ್ತಾ ಇರ್ತೀವಿ. ನಾವು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸ್? ಹೋದ ವರ್ಷ ಡಿಫ್ರೆಂಟ್ ಏನಂದರೆ, ಹೋದ ವರ್ಷ ಆರ್ಕೆಸ್ಟ್ರಾ ಎಲ್ಲ ಮಾಡ್ಕೊಂಡು ಬಂದಿದ್ರಿ. ಈ ಸರಿ ಆರ್ಕೆಸ್ಟ್ರಾ ಬೇಡ, ಮಕ್ಕಳಿಗೆ ಏನಾರ ಮಾಡೋಣ ಅಂದ್ಕೊಂಡು ಮಕ್ಕಳಿಗೆ ಮಾಡ್ತಾಯಿದ್ವಿ. ಎಷ್ಟು ಜನ ಮಕ್ಕಳಿಗೆ ಏನು ಮಾಡಿದ್ದೀರಾ? ಇವಾಗ ಆಲ್ರೆಡಿ ಒಂದು 200-300 ಜನಕ್ಕೆ ಬುಕ್ಸು, ಪೆನ್ಸೆಲ್ಲ ಕೊಟ್ಟಿದ್ದೀರಿ. ಇನ್ನು ಕೊಡಗೇಲಿ ಸ್ಕೂಲ್ಗೆಲ್ಲ ಕೊಡಬೇಕು. ಅದು ಇವತ್ತೇ ಬರ್ತೀರಾ? ಇಲ್ಲ, ಗೆಸ್ಟ್ ಬಂದಮೇಲೆ ಆಮೇಲೆ ಇದು ಮಾಡಿ. ಎಷ್ಟು ದಿನ ಮಾಡ್ತೀರಾ? ಇದು 3 ದಿನ, ವರ್ಷ 3 ದಿನ ಮಾಡ್ತೀವಿ. ಫಸ್ಟ್ ದಿನ ಏನು ಮಾಡ್ತೀರಾ? ಸೆಕೆಂಡ್ ಫಸ್ಟ್ನೇ ದಿನ ಏನಿಲ್ಲ, ಅನ್ನಮನ್ನ ತಂದು ಬಲಿ ಕೊಟ್ಟು ದೇವ್ರಿಗೆ ಬಹುಮಾನ ಮಾಡ್ಕೊತೀರಿ ದೇವ್ರನ್ನ. 2ನೇ ದಿನ ಅನ್ನದಾನ, ಆಮೇಲೆ ಆರ್ಕೆಸ್ಟ್ರಾ. ಈ ವರ್ಷ ಆರ್ಕೆಸ್ಟ್ರಾ ಮಾಡಿಲ್ಲ, ಬೇರೆ ಏನೇನೋ ಪ್ಲ್ಯಾನ್ ಮಾಡಿ ಬ್ಲಡ್ ಕ್ಯಾಂಪು, ಹೆಲ್ತ್ ಕ್ಯಾಂಪು ಮಾಡ್ಕೊಂಡಿದ್ದೀವಿ. 3ನೇ ದಿನ ಬಂದು ಆರ್ಕೆಸ್ಟ್ರಾ ಮತ್ತು ಇದು ಮೆರವಣಿಗೆ ಇರುತ್ತೆ, ಆಮೇಲೆ ಇದು ಅನ್ನದಾನ ಎಲ್ಲ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣಮ್ಮ ದೇವಿಯ ಭಕ್ತರ ಭಕ್ತಿ ಮತ್ತು ಶ್ರದ್ಧೆಯನ್ನ. ತಾಯಿ ಅಣ್ಣಮ್ಮ ನಮ್ಮ ನಾಡನ್ನ, ನಾಡಿನ ಜನರನ್ನ ಹರಸಿ ಆರೈಸಲಿ ಅಂತ ಬೇಡ್ತಾ ಈ ಭಕ್ತಿಪೂರ್ವಕ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.